ಮಾಜಿ ಸಚಿವ ಹಾಗೂ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಮೇಲೆ ವಂಚನೆ ಪ್ರಕರಣವೊಂದು ದಾಖಲಾಗಿದೆ. ಮಾಜಿ ಸಚಿವ ಹಾಗೂ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಮೇಲೆ ವಂಚನೆ ಪ್ರಕರಣವೊಂದು ದಾಖಲಾಗಿದೆ. ಧಾರವಾಡ ಮೂಲದ ಫಕ್ರುದ್ದೀನ್ ಎಂಬುವರು ಎಸ್ಆರ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಫ್ಲಾಟ್ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಮುಖ್ಯಸ್ಥರಾಗಿರೋ ಮೆಗಾ ಸಿಟಿ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಲಿಮಿಟೆಡ್ನಲ್ಲಿ 1994ರಲ್ಲಿ ಫ್ಲಾಟ್ ಕೊಡುವುದಾಗಿ ಹೇಳಿದರು. ಆದರೆ ಈ ತನಕ ನೀಡಿಲ್ಲ. ವಜ್ರಗಿರಿ ಟೌನ್ ಶೀಪ ಹೆಸರಿನಲ್ಲಿ ನೂರಾರು ಫ್ಲಾಟ್ಗಳನ್ನು ನಿರ್ಮಾಣ ಮಾಡುವುದಾಗಿ ಹೇಳಿ ನೂರಾರು ಜನರ ಬಳಿ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿಸಿಕೊಂಡಿದ್ರು. ಆದರೆ ಜನರಿಗೆ ಇಲ್ಲಿವರೆಗೂ ಯಾವುದೇ ಫ್ಲಾಟ್ ನೀಡಿಲ್ಲ ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ಮಾಜಿ ಸಚಿವ ಹಾಗೂ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಮೇಲೆ ಈಗ ವಂಚನೆ ಪ್ರಕರಣವೊಂದು ದಾಖಲಾಗಿದೆ. ಧಾರವಾಡ ಮೂಲದ ಫಕ್ರುದ್ದೀನ್ ಅನ್ನೋರು ಈ ದೂರನ್ನ ದಾಖಲಿಸಿದ್ದಾರೆ. ಎಸ್ಆರ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಏನು ಫ್ಲಾಟ್ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಮುಖ್ಯಸ್ಥರಾಗಿರೋ ಮೆಗಾ ಸಿಟಿ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ನಲ್ಲಿ ಏನು ಲಿಮಿಟೆಡ್ ನಲ್ಲಿ 1994ರಲ್ಲಿ ಫ್ಲಾಟ್ ಕೊಡುವುದಾಗಿ ಹೇಳಿದ್ರು, ಆದ್ರೆ ಕೊಟ್ಟಿಲ್ಲ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಫಕ್ರುದ್ದೀನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾವಾಗ ಫ್ಲಾಟ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು? ನನಗೆ ಅಗ್ರಿಮೆಂಟ್ ಕೊಟ್ಟಿದ್ದು 95ರಲ್ಲಿ 1995. ಓಕೆ. ಇನ್ಸ್ಟಾಲ್ಮೆಂಟ್ ಮ್ಯಾಗ ನಾನು ದುಡ್ಡು ತುಂಬಿದ್ದೆ. ಆಮೇಲೆ ನನಗೆ ಸೇಲ್ ಡೀಡ್ ಕೊಟ್ಟರು 2004ರಲ್ಲಿ. ಸೇಲ್ ಡೀಡ್ ಆಗಿದೆ. ಆಮೇಲೆ ಅಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ. ನಾನು ಅವ್ರ ಆಫೀಸಿಗೆ ತುಂಬಾ ಸಲ ಹೋದೆ, 100-200 ಸಲ. ಅವರು ಏನು ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಬೇಕಂತ? 2004ರಿಂದ ಬೇಕಾ ಸಮಯ? ಹಾ, ಅಷ್ಟು ಅಡ್ಡಿ ತುಂಬಾ ಸುಸ್ತಾದೆ ಮೇಡಮ್. ನಾನು ಧಾರವಾಡದಾಗಿರೋದು. ಆಮೇಲೆ ಬೆಂಗಳೂರು ಮೈಸೂರು ಕಾರಿಡಾರ್ ಅಂತ ಒಂದು ಅಥಾರಿಟಿ ಇದೆ ಬೆಂಗಳೂರಲ್ಲಿ. ಅವರಲ್ಲಿ RTI ಆಕ್ಟ್ ನಲ್ಲಿ ಅಪ್ಲೈ ಮಾಡಿದೆ. ಡಾಕ್ಯುಮೆಂಟ್ಸ್ ಬಗ್ಗೆ ಇವರು ಏನ್ ಅಪ್ರೂವಲ್ ತಗೊಂಡಿದ್ದಾರೆ ಏನು ಅಂತ. ನಮಗೆ ಪ್ಲಾಟ್ ನಂಬರ್ 171 ನಮಗೆ ಕೊಟ್ಟಿದ್ದು ಖರೀದಿ. ಆಮೇಲೆ ಅಲ್ಲಿ RTI ಆಕ್ಟ್ ನಲ್ಲಿ ಅಪ್ಲೈ ಮಾಡಿದಾಗ ಅಲ್ಲಿ ಅಗ್ರಿಮೆಂಟ್ ಏನಾದರೂ ಮಾಡ್ಕೊಂಡಿದ್ರಾ ಸರ್? ಈಗ ಇಲ್ಲ, ಡಿಡೆ ಮಾಡಿಕೊಟ್ಟಿದ್ದಾರೆ ಮೇಡಮ್ ನನಗೆ. ಓಕೆ ಓಕೆ. ಡೇಟ್ 2004 ಡಿಡೆ ಮಾಡಿಕೊಟ್ಟಿದ್ದಾರೆ, ಸೆಪ್ಟೆಂಬರ್ 2004ರಲ್ಲಿ. ಅದಾದ ನಂತರ 2004ದಿಂದ ಇಲ್ಲಿ ತನಕನೂ ಅವರು ಆಫೀಸ್ಗೆ ಗಾಂಧಿನಗರದಲ್ಲಿ ಆಫೀಸ್ ಇದೆ, ಹೋಗಿ ಬರ್ತಾ ಇತ್ತು. ಅವ್ರ ಬ್ರದರ್ ಇದ್ರು ಗಂಗಾಧರ್ ಅಂತ. ಅವರಲ್ಲಿ ಇನ್ನೊಬ್ರು ಆಫೀಸ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ, ಲೋಕೇಶ್ ಅಂತ. ಓಕೆ ಸರ್, ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ ಸರ್. ಓಕೆ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ. ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋ ಬಲ.